ಹಲೋ ಎವ್ರಿವನ್, ವೆಲ್ಕಮ್ ಟು ಪಿಕ್ ಕೆಮಿಸ್ಟ್ರಿ. ಕ್ಯಾಲೆಂಡರ್ ಮೇಲಿನ ಕ್ವಶನ್ಗಳು ಎರಡನೇ ಪಾರ್ಟ್ ಇದು. ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇಲ್ಲಿ ಜಸ್ಟ್ ಅವರು ಡೇಟ್ ಕೊಡ್ತಾರೆ, ಒಂದು ಯಾವುದೋ ಒಂದು ಇಯರ್ದು ಒಂದು ಡೇಟ್ ಕೊಟ್ಟು ಆ ಡೇಟಿಗೆ ಯಾವ ವಾರ ಆಗಿರ್ತದೆ ಅಂತ ಕೇಳ್ತಾರೆ ಅವರು. ಇಲ್ಲಿ ಏನು ಕೊಟ್ಟಾರ, 1776 1776 ಜುಲೈ 16ರಂದು ಯಾವ ವಾರ ಆಗಿರ್ತದೆ ಅಂದ್ರೆ ಇಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ. ಇಷ್ಟೊತ್ತಕ ನಾವೇನ್ ಮಾಡ್ತಿದ್ವಿ ಅಂದ್ರೆ ಯಾವುದೋ ಒಂದು ಡೇಟ್ದು ವಾರ ಕೊಡ್ತಿದ್ರು, ಇನ್ನೊಂದು ಡೇಟ್ದು ವಾರ ಕೇಳ್ತಿದ್ರು. ಅವಾಗ ನೀವು ಇಲ್ಲಿ ಆಡ್ ಮಾಡಿ ಡಿವೈಡ್ ಬೈ 7 ಮಾಡಿದ್ರೆ ನಿಮ್ಗೆ ಈ ಡೇಟಾ ಬರ್ತಿತ್ತು. ಬಟ್ ಇಲ್ಲಿ ಏನು ಡೇಟಾ ಇಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಆಗಿ ಒಂದು ಇಯರ್ದು ಡೇಟ್ ಕೊಟ್ಟು ಡೇಟಿಗೆ ಯಾವ ವಾರ ಆಗಿರ್ತದೆ ಅಂತ ಕೇಳ್ತಾರೆ ಅವರು. ಇದನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡ್ರಿ. ಇದನ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ಇಯರ್ ಆ ಡೇಟಲ್ಲಿ ಇರುವಂಥ ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡ್ಕೋ. ಆಡ್ ಡೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಆಡ್ ಡೇಟ್ ಒಂದು ಸ್ವಲ್ಪ ಗೊತ್ತಿರ್ಬೇಕು. ಯಾವ್ದು ನೋಡ್ರಿ, 100 ಇಯರ್ಗೆ ಆಡ್ ಡೇಸ್ 5 ಬರ್ತದೆ, 200 ಇಯರ್ಗೆ 300 ಬರ್ತದೆ. ಅಂದ್ರೆ 100ನೇ ಇಯರ್ಗೆ 5 ಆಡ್ ಡೇಸ್ ಇರ್ತದೆ, 200ನೇ ವರ್ಷಕ್ಕೆ 300 ಆಡ್ ಡೇ ಇರ್ತವ, 300 ವರ್ಷಕ್ಕೆ 1 ಆಡ್ ಡೇ ಇರ್ತದೆ, 400 ವರ್ಷಕ್ಕೆ 0 ಆಡ್ ಡೇ ಇರ್ತದೆ. 400 ವರ್ಷಕ್ಕೆ 0 ಆಡ್ ಡೇ ಬರ್ತದೆ 1600. ಯಾಕಂದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ 400. ಅದಕ್ಕೆ ಇಲ್ಲೂ ಏನು ಬರ್ತದೆ, ಆಡ್ ಡೇ 0 ಬರ್ತದೆ. 400 2000 ಇಯರ್ಗೂ ಆಡ್ ಡೇ 0 ಇತ್ತು. ಯಾಕಂದ್ರೆ ಇದನ್ನು ನಾವು ಕಂಪ್ಲೀಟ್ ಆಗಿ 400 ಇಂದ ಡಿವೈಡ್ ಮಾಡ್ಬೋದು, ಅದಕ್ಕೆ ಇದು 0 ಬರ್ತದೆ. ಈ ಟೇಬಲ್ನ ನಾವು ನೆನಪಿಟ್ಕೋಬೇಕು. ಗೊತ್ತಾಯ್ತಾ? ಆಡ್ ಡೇಸ್ ಎಷ್ಟು ಬರ್ತದೆ, 100ಗೆ 5 ಆಡ್ ಡೇಸ್ ಬರ್ತದೆ, 200ಗೆ ಈ ವರ್ಷಕ್ಕೆ 3, 300ಗೆ 1. ಇದು ಯಾಕಂದ್ರೆ ನೋಡ್ರಿ, 100ಗೆ 5, 200ಗೆ ಎಷ್ಟಾಯ್ತು, 10 ಆಯ್ತು, 10 ಆಡ್. ಬಟ್ ಡೇಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗೂ ಏನು ಮಾಡಬೇಕು, ಡಿವೈಡ್ ಬೈ 7 ಮಾಡಬೇಕು. 7 ಮಾಡಿದ್ರೆ ಎಷ್ಟಾಯ್ತು, 7 ಒಂದ್ಲೆ ಆಯ್ತು. 7 ಹೋದ್ರೆ ಎಷ್ಟು ಹೋಯ್ತು, 3 ಉಳಿತು. 3 ಆಡ್ ಡೇಸ್ ಬಂತು ಯಾವಾಗ, 200ಗೆ. ಅದೇ ರೀತಿ 300ಗೆ ಎಷ್ಟಾಯ್ತು, 5 5 5 15 ಆಯ್ತು. 15ನ ನಾವು 7ಇಂದ ಡಿವೈಡ್ ಮಾಡಬೇಕು. 7 ಒಂದ್ಲೆ 7 ಎರಡ್ಲೆ 14 ಆಯ್ತು. 1 ಉಳಿತು. 1 ಆಡ್ ಡೇ ಯಾವಾಗ ಅಂದ್ರೆ 300ನೇ ವರ್ಷಕ್ಕೆ 1 ಆಡ್ ಡೇ. ಅದೇ ರೀತಿ 400, 5 5 5 5. ಸೊ 20 ಆಯ್ತು, ಇಲ್ಲಿ 20 ಆಯ್ತು. ಬಟ್ ಏನಾಯ್ತು, ಪ್ರತಿ 4 ವರ್ಷಕ್ಕೆ ಏನಾಗ್ತದೆ ಅಂದ್ರೆ ಪ್ರತಿ 4 ವರ್ಷಕ್ಕೆ ಏನಾಗ್ತದೆ, 1 ಎಕ್ಸ್ಟ್ರಾ ಆಡ್ ಡೇ ಬರ್ತದೆ. ಅದಕ್ಕೆ ನಾವು 21 ಮಾಡ್ಬೇಕು. ಇಲ್ಲಿ 21ಕ್ಕೆ ಡಿವೈಡ್ ಬೈ 7 ಮಾಡಿದ್ರೆ ಏನಾಗ್ತದೆ, 7 3 21. ಆಡ್ ಡೇ ಎಷ್ಟು ಬಂತು, 0 ಬಂತು. ಅದೇ ರೀತಿ 1600ಕ್ಕೆ 0, 2000ಕ್ಕೆ 0. ಇದನ್ನ ನಮಗೆ ನೆನಪಿರಬೇಕು. ಒಟ್ಟಂತ ಇಯರ್ ಬರ್ಕೋಬೇಕು, ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಅವ್ರು ಹೆಂಗ್ ಕೇಳ್ಯಾರ, 1776 ಜುಲೈ 16 ಕೇಳ್ಯಾರ. ಆದ್ರೆ ನಮ್ಗೆ ಗೊತ್ತದ 1775 ಆದ ಡಿಸೆಂಬರ್ ಮುಗಿದ್ಮೇಲೆ 1776 ಜುಲೈ ಬರ್ತದೆ. ಸೊ ಇಲ್ಲಿ ತನಕ ನಾವು ಇಯರ್ ಒಳಗಿಂದ ಆಡ್ ಡೇಸ್ ತಗೊಳ್ಳೋದು, ಆಮೇಲೆ ಇಲ್ಲಿ ಮಂತ್ ಒಳಗಿಂದ ಆಡ್ ಡೇಸ್ ತಗೋಬೇಕು. ಅದಕ್ಕೆ ನೋಡಿ, ಇದು ಇಯರ್ ಆಡ್ ಡೇ ತಗೋತೀನಿ ಪ್ಲಸ್ ಮಂತ್ ಆಡ್ ಡೇ ತಗೋತೀನಿ. ಇಲ್ಲಿ 16 ಜುಲೈ 1776. ಗೊತ್ತಾಯ್ತಾ? ಆಡ್ ಡೇಸ್ ಈ ಟೋಟಲ್ ಕೊಟ್ಟಂತ ಆಡ್ ಡೇಸ್ ನಾವು ಸ್ಪ್ಲಿಟ್ ಮಾಡಿಕೊಂಡು ಫಸ್ಟ್ 1775 ತನ ಅಂದ್ರೆ ಡಿಸೆಂಬರ್ 75 ತನ ಆಡ್ ಡೇಸ್ ತಗೋಣ. ಅದಕ್ಕೆ ಜುಲೈ ಈ ಮಂತ್ ಏನು 1776 ಏನ್ ಆಡ್ ಡೇಸ್ ಅಲ್ಲ, ಅದನ್ನ ಎರಡು ಕೂಡಿಸಿ ಏನ್ ಮಾಡಿದ್ರೆ ಆಡ್ ಡೇಸ್, ಟೋಟಲ್ ಆಡ್ ಡೇಸ್ ತಗೋಣ. 1775 ಆಡ್ ಡೇಸ್ ಹೆಂಗ್ ತಗೊಳ್ಳೋದ ನೋಡೋಣ. ಫಸ್ಟ್ ಫಾರ್ಮುಲಾ ಹೆಂಗ್ ಯೂಸ್ ಮಾಡೋದು, ಟ್ರಿಕ್ ಏನದ ಅಂದ್ರೆ 1600 17 ಗಿಂತ ಮುಂಚೆ ಯಾವ್ದು ಬರ್ತದೆ, 1600 ಪ್ಲಸ್ 1700 ಆಗ್ಬೇಕಾದ್ರೆ ಇನ್ನೆಷ್ಟು ಕೂಡಿಸ್ಬೇಕು, ನಾವು 100 ಕೂಡಿಸ್ಬೇಕು. 1700 ಆಯ್ತು. ಮತ್ತೆ ಉಳಿತಷ್ಟು 75 ವರ್ಷ. ಯಾಕಂದ್ರೆ ನಾವು ಇಯರ್ ಅನ್ನ ಮಾಡತ್ತೀವಿ. ಈ ವರ್ಷದ 1775ರ ಆಡ್ ಡೇ ತಗೊಳತ್ತೀವಿ. 1600 ಪ್ಲಸ್ 100 ಪ್ಲಸ್ 75 ಟೋಟಲ್ ಎಷ್ಟಾಯ್ತು, 1775. 1775 ಆಯ್ತು. ಓಕೆ, ಈ ತರದ್ದು ಇಯರ್ದಷ್ಟೇ ತಕೊಂಡ. 1600 ಆಡ್ ಡೇಸ್ ಗೊತ್ತದ ನಮಗೆ, ಅದು 0 ಅದ. 100ಗೆ ಎಷ್ಟದ, 5 ಅದ. ಇನ್ನು ನೋಡಿ 75 ಹೆಂಗೆ ತಗೋಬೇಕಂದ್ರೆ 75 ಇದ್ದಾಗ 75ನ ನಾವು ಡಿವೈಡ್ ಮಾಡಬೇಕು. ಎದರಿಂದ ಡಿವೈಡ್ ಮಾಡಬೇಕು, ಇಲ್ಲಿ ನೋಡ್ರಿ, ಇಲ್ಲಿ ನಾವು ಇಯರ್ ತಗೊಳತ್ತೀವಿ. ಇಲ್ಲಿ ಯಾಕಂದ್ರೆ ನಾವು ಇಯರ್ ಮಾಡತ್ತೀವಿ, ಇಲ್ಲಿ ಆ ವರ್ಷದ ಆಡ್ ಡೇಸ್ ಇಯರ್ ತಗೊಳತ್ತೀವಿ. ಅದಕ್ಕೆ ನಾವು 4 ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ನಾವು 4 ಇಂದ ಡಿವೈಡ್ ಮಾಡಿ ಲೀಪ್ ಇಯರ್ ಎಷ್ಟು ಬರ್ತದೆ, ಈ 75 ವರ್ಷಗಳು ಏನದಾವಲ್ಲ, ಈ ಮೇಲಿಂದ 1700 ಆದ್ಮೇಲೆ 75 ವರ್ಷಗಳು ಲೀಪ್ ಇಯರ್ ಎಷ್ಟು ತಗೋಬೇಕು. ಅದಕ್ಕೆ ಲೀಪ್ ಇಯರ್ ಬಂದಾಗ ನಾವು 4 ಇಂದ ಡಿವೈಡ್ ಮಾಡಬೇಕು. 4 ಇಂದ ಮಾಡಿದ್ರೆ 4 1 4, 3 ಉಳಿತು, 4 8 32 ಆಯ್ತು. ಇಲ್ಲಿ ಎಷ್ಟು ಉಳಿತು, 3 ಉಳಿತು. ಸೊ ಇಲ್ಲೇನು ಉಳಿತು, 3 ಬಂತು. ಇವಾಗ ಏನ್ ಮಾಡ್ಬೇಕಂದ್ರೆ 75 ವರ್ಷಗಳಲ್ಲಿ ನೀವು 4ರಿಂದ ಡಿವೈಡ್ ಮಾಡ್ಕೊತ ಹೋದ್ರೆ ಏನ್ 18 ಬರ್ತದಲ್ಲ, ಈ 18 ಏನಂದ್ರೆ ಇದು ಲೀಪ್ ಇಯರ್ಸ್.
ದಿಸ್ ಈಸ್ ನಂಬರ್ ಆಫ್ ಲೀಪ್ ಇಯರ್ಸ್ ಇನ್ ದೀಸ್ 75 ಇಯರ್ಸ್. ಓಕೆ, ಅದಕ್ಕೆ ನಾವು ನಾರ್ಮಲ್ ಇಯರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 75 ಮೈನಸ್ 18 ಎಷ್ಟು ಬಂತಿದು? 57 ಬಂತು. ಸೊ 75ರಲ್ಲಿ ಲೀಪ್ ಇಯರ್ಸ್ ಎಷ್ಟು? 18 ಪ್ಲಸ್ 57 ನಾರ್ಮಲ್ ಇಯರ್ಸ್, ಟೋಟಲ್ ಎಷ್ಟಾಯಿತು? 75 ಆಯಿತು. ಇನ್ ಕನ್ಫ್ಯೂಷನ್ ಇಲ್ಲ, ಇಷ್ಟೇ ಇದು, ಗೊತ್ತಾಯ್ತಾ? ಈ 75 ಏನು ಇಯರ್ ಮೇಲೆ ಬರ್ತದಲ್ಲ ಅದ್ರದ್ದು ನಾವು ಲೀಪ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೊ. ಲೀಪ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ 4ರಿಂದ ಡಿವೈಡ್ ಮಾಡ್ಕೊ, ಎಷ್ಟು ಬರ್ತದಲ್ಲ ಎಷ್ಟರಿಂದ ಡಿವೈಡ್ ಆಗ್ತದಲ್ಲ ಇದು ಇರಲಿ, ಇದು ರಿಮೈಂಡರ್ ನಮ್ಗೆ ನೆಸಸರಿ ಇಲ್ಲ, ರಿಮೈಂಡರ್ ಬಿಡೋದು. ಇದೇನು 18 ಅದಲ್ಲ, ಕಂಪ್ಲೀಟ್ ನಂಬರ್ ಏನು 18 ಅದಲ್ಲ, ಈ 18 ಲೀಪ್ ಇಯರ್. ಈ ಲೀಪ್ ಇಯರ್ ಸಿಕ್ಕರೆ ನಾರ್ಮಲ್ ಇಯರ್ ನಮ್ಗೆ ಗೊತ್ತಾಗ್ತದೆ, ಮೈನಸ್ ಮಾಡಿದರೆ. ಇದು ನಾರ್ಮಲ್ ಇಯರ್ಸ್, ಇದು ಲೀಪ್ ಇಯರ್ಸ್, ಟೋಟಲ್ ನಮಗೆ 75 ಆಯ್ತು. ಇವಾಗ ಏನು 75ಇಂದ ಆಡ್ ಡೇಸ್ ಹೆಂಗೆ ತಕ್ಕೋಬೇಕಂದ್ರೆ ನಾವು ಇದೇನು ಲೀಪ್ ಇಯರ್ಗೆ ಏನದಲ್ಲ, ಲೀಪ್ ಇಯರ್ಗೆ ಇಂಟು 2 ಮಾಡ್ಬೇಕು ನಾವು, ಪ್ಲಸ್ ಏನು ನಾರ್ಮಲ್ ಇಯರ್ಸ್ ಇತ್ತಲ್ಲ ಅದಕ್ಕೆ ಇಂಟು 1 ಮಾಡಬೇಕು, ಗೊತ್ತಾಯ್ತಾ? ಐ ವಿಲ್ ರೈಟ್ ಹಿಯರ್ 0 ಪ್ಲಸ್ 5 ಎತ್ತಿರದು 100 ಆಡ್ ಡೇಸ್ ಆಯ್ತದು. ಅದೇ ರೀತಿ 75 ಏನು ಮಾಡ್ಬೇಕಂದ್ರೆ ಲೀಪ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ನಾವು. ಲೀಪ್ ಇಯರ್ ಎಷ್ಟು ಬಂದವ? 18 ಬಂದವ, ಅದಕ್ಕೆ ಇಂಟು 2 ಮಾಡೋದು. ನಾರ್ಮಲ್ ಇಯರ್ಸ್ ಎಷ್ಟು ಅದ? 57 ಅದ, ಅದಕ್ಕೆ ಇಂಟು 1 ಅಂದರೆ 1 ಅದು ಅಷ್ಟೇ. ಟೋಟಲ್ 75 ಆಯ್ತದು. ಇದನ್ನು ನಾವು ಕೂಡಿಸ್ಬೇಕೀಗ. 0 ಪ್ಲಸ್ 5 ಪ್ಲಸ್ 36, ನೀವು ಸಪ್ರೇಟ್ ಮಾಡ್ಕೊಂಡ್ರೆ ನಡೀತದೆ. ಇದು 36 ಪ್ಲಸ್ 57, 0 ಪ್ಲಸ್ 5 ಪ್ಲಸ್ ಇದನ್ನೇನದಲ್ಲ ಇದನ್ನು ಕೂಡಿಸ್ಬೇಕು ನಾವು. 36 ಪ್ಲಸ್ 57 ಎಷ್ಟಾಯಿತು? 93 ಆಯಿತು. 93ನ ನಾವು ಇಲ್ಲೇ ಡಿವೈಡ್ ಬೈ 7 ಮಾಡ್ಬೋದು, ಅಥವಾ ಇದನ್ನ ಎರಡು ಕೂಡಿಸು ಮಾಡ್ಬೋದು. ಎಷ್ಟಾಯ್ತು ಇಲ್ಲಿ? 98 ಆಯ್ತು. 98ಅನ್ನು ಡಿವೈಡ್ ಬೈ 7 ಮಾಡೋದು, ಆರ್ ಇಲ್ಲೇ ನೀವು ಮಾಡಿದ್ರೆ ನಡೀತದೆ. ಇಲ್ಲೇ ಮಾಡಿದ್ರೆ ಏನಾಗ್ತದೆ? 0 ಪ್ಲಸ್ 5 93 ಡಿವೈಡೆಡ್ ಬೈ 7 ಮಾಡೋದು. ಇಲ್ಲಿ ರಿಮೈಂಡರ್ ತೊಗೊಳೋದು ನಾವು. 2 ಉಳಿತು, ಇಲ್ಲಿ 2 ಬಂತು. ಕರೆಕ್ಟ್, ಇಲ್ಲಿ ಇದು ಮಾಡಿತು. 98ಗೆ ಡಿವೈಡ್ ಬೈ 7 ಮಾಡಿದರೆ 7 ಒಂದೇ 7 ಆಯಿತು, 2 ಉಳಿತು, 28 ಆಯಿತು. 7 4 28. ಸೊ ರಿಮೈಂಡರ್ ಎಷ್ಟು ಉಳಿತು? ನಿಮಗೆ 0 ಬಂತು ಇಲ್ಲಿ. ಇದು ಏನಾಯಿತು? 7 ಆಗಿತ್ತು ಇಲ್ಲಿ. 7 ಡಿವೈಡ್ ಬೈ 7 ಎಷ್ಟಾಯಿತು? ಇದು 0. ಸೊ ಇಲ್ಲಿಯೂ ನಿಮಗೆ ರಿಮೈಂಡರ್ 0 ಬಂತು, ಇಲ್ಲಿಯೂ ನಿಮಗೆ ರಿಮೈಂಡರ್ 0 ಬಂತು, ಗೊತ್ತಾಯ್ತಾ? ಸೊ ನಮಗೆ ಟೋಟಲ್ ರಿಮೈಂಡರ್ ಬರಬೇಕು ಇಲ್ಲಿ. ಇದು ಎತ್ತರದ್ದು ಇಲ್ಲೇ ಮುಗಿಲಿಲ್ಲ, ಇದು 7 ಎಲ್ಲಿದೆ ಆಯ್ತಂದ್ರೆ 1776 ತನ ಆಯಿತು. ಇದು 0 ರಿಮೈಂಡರ್ ಬಂತು. ಇಲ್ಲಿ ಜುಲೈ 16 1776 ರಿಮೈಂಡರ್ ತಗೋಬೇಕು ನಾವು. ಅದನ್ನ ರಿಮೈಂಡರ್ ತಗೋಬೇಕಾದ್ರೆ ಮಂತ್ನಿಂದ ಹೋಗ್ಬೇಕು ನಾವು. ಅಗೇನ್ ಜನವರಿ ಒಳಗಡೆ ಎಷ್ಟಿರ್ತದ? ಇಲ್ಲಿ ಬರ್ತೀನಿ. ಜನವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್, ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್. ಜುಲೈ ಎಲ್ಲಿ ತನಕ ಕೊಟ್ಟರು? ಜುಲೈ 16 ತನಕ ಕೊಟ್ಟರು. 16 ಬರ್ಕೊಂಡ್ಬಿಡ್ತೀನಿ ಜುಲೈಲಿ. ಜನವರಿಯಲ್ಲಿ ಎಷ್ಟು ಆಡ್ ಡೇಸ್ ಇರ್ತಾವ? ಟೋಟಲ್ 31 ದಿನಗಳು ಇರ್ತಾವ. ಆಡ್ ದಿನಗಳಷ್ಟು 3 ಇರ್ತಾವ. ಪ್ಲಸ್ ಫೆಬ್ರವರಿಲಿ ಎಷ್ಟು ಇರ್ತಾವ? ಇಲ್ಲಿ ಯಾವುದು? ಲೀಪ್ ಇಯರ್. ಇದು ಲೀಪ್ ಇಯರ್ ಇರೋದ್ರಿಂದ ಏನಾಗ್ತದೆ? ಇದನ್ನು 1 ಆಗ್ತದೆ ಇಲ್ಲಿ. ಸಾರಿ, ಲೀಪ್ ಇಯರ್ ಇರೋದ್ರಿಂದ ಯಾವುದು? 1776 ಏನದಲ್ಲ ಅದು ಲೀಪ್ ಇಯರ್ ಅದ. ಡಿವೈಡ್ ಬೈ 4 ಮಾಡಿದ್ರೆ ಕಂಪ್ಲೀಟ್ ಡಿವೈಡ್ ಆಗ್ತದೆ. ಅದಕ್ಕೇನದು ಲೀಪ್ ಇಯರ್. 1 ಆಡ್ ಡೇ ಬರ್ತದೆ. ಮಾರ್ಚಲ್ಲಿ 3 ಆಡ್ ಡೇ ಬರ್ತವೆ. ಮಾರ್ಚಲ್ಲಿ 3 ಆಡ್ ಡೇ, ಏಪ್ರಿಲಲ್ಲಿ 2, ಮೇ ಅಲ್ಲಿ 3, ಜೂನಲ್ಲಿ 2, ಜುಲೈಯಲ್ಲಿ 16 ಅದಾವೆ. 16 ಅದಾವ. ನೀವು ಡಿವೈಡ್ ಬೈ 7 ಮಾಡಿದ್ರೆ ಎಷ್ಟು ಬರ್ತದೆ? 16 ಡಿವೈಡೆಡ್ ಬೈ 7 ಮಾಡಿ ಆಡ್ ಡೇನ ತಗೋಬೋದು. 7 1 7, 2 14, 2 ಉಳಿತಿಲ್ಲಿ. ಇದನ್ನು 2 ಅಂತಲೂ ಬರಿಬೋದು ನೀವು, ಅದಾಯ್ತಾ? 6 7 1 2 3, ಹಾಂ, ಇದನ್ನ ಎಲ್ಲ ಕೂಡಿಸ್ಬೇಕು ನಾವು. 6 7 8 9 10 11 12 13 14 16, 16 ಆಯಿತು. ಕರೆಕ್ಟ್, 16 ಬಂತಿದ್ದು. ಈ 16ನ ಅಗೇನ್ ಡಿವೈಡ್ ಬೈ 7 ಮಾಡೋದು. 7 1 7 2 14 ಆಯಿತು. ಆದಮೇಲೆ ರಿಮೈಂಡರ್ ಎಷ್ಟು ಉಳಿತು? ನಿಮ್ಮದು 2 ಉಳಿತು. ರಿಮೈಂಡರ್ 2 ಉಳಿತು. ಇದೇ ಆನ್ಸರ್. ನೀವು ರಿಮೈಂಡರ್ 2 ಉಳಿದ್ರೆ ನೀವು ಏನು ಬರಿಬೇಕು? 0 ಅಂದರೆ ಸಂಡೇ, 0 ಅಂದರೆ ಸಂಡೇ, 1 ಬಂದರೆ ಮಂಡೇ, 2 ಅಂದರೆ ಟ್ಯೂಸ್ಡೇ ಅಂದರೆ ಮಂಗಳವಾರ, 3 ಬಂದರೆ ಬುಧವಾರ, 4 ಬಂದರೆ ಗುರುವಾರ ಥರ್ಸ್ಡೇ, ಹೀಗೆ. ಆಮೇಲೆ 5 ಬಂದರೆ ಶುಕ್ರವಾರ, 6 ಬಂದರೆ ಶನಿವಾರ. ಇಲ್ಲಿ ಎಷ್ಟು ಬಂದದ? ನಮ್ಮದು 2 ಬಂದದ. ಸೊ ಈ ವಾರ ಯಾವುದಾಗಿರ್ತದ? ಟ್ಯೂಸ್ಡೇ, ಮಂಗಳವಾರ ಆಗಿರ್ತದ. ಇಲ್ಲಿ ಕ್ಯಾಲೆಂಡ್ರು ಅದ, ನಿಮಗೆ ಕ್ಯಾಲೆಂಡರ್ ಚೆಕ್ ಮಾಡಿರಿ. 1776 ಕ್ಯಾಲೆಂಡರ್ ಇಲ್ಲಿ ಅದ. ಇಲ್ಲಿ ಜುಲೈದದ. ಇದು 16 ತಾರೀಕು. 16 ತಾರೀಕು ಯಾವುದು? ಇದು 16 ತಾರೀಕು ಟ್ಯೂಸ್ಡೇ, ಮಂಗಳವಾರ ಬಂದದ.
ನಮ್ಮ ಆನ್ಸರು ಮಂಗಳವಾರ ಬಂದದ, ಕ್ಯಾಲೆಂಡ್ರಲ್ಲೂ ಮಂಗಳವಾರ ಸಿಕ್ಕಿದೆ. ಓಕೆ, ಮತ್ತೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ನಿಮ್ಗೆ ಏನು ನೆನಪಿರ್ಬೇಕಂದ್ರೆ ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಯರ್ದು ಆಡ್ ಡೇ, ಮಂತ್ದು ಯಾವ್ದು ಕೊಟ್ಟಿರ್ತಾರಲ್ಲ ಅಲ್ಲಿ ತನಕ ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕಾಗಿ ನಿಮಗೆ ಇದು ಕ್ಯಾಲ್ಕುಲೇಷನ್ ಸರಿಯಾಗಿ ಗೊತ್ತಿರ್ಬೇಕಂತ. ಮತ್ತೊಂದು ಕ್ಯಾಲ್ಕುಲೇಷನ್ ಮಾಡೋಣ, ಅದಕ್ಕೆ ನಿಮ್ಗೆ ಗೊತ್ತಾಗ್ಬೋದು. ಇದನ್ನ ಅಥವಾ ರಿಪೀಟ್ ಆಗಿ ನೀವು ನೋಡ್ರಿ, ಗೊತ್ತಾಗ್ತದೆ. 1950 ಜನವರಿ 26 ಯಾವ ವಾರ ಆಗಿರ್ತದೆ ಕೇಳಾರ. ಅದಕ್ಕೆ ನಮ್ಗೆ ಏನು ಮಾಡ್ಬೇಕು, ಇಲ್ಲಿ ಕೊಟ್ಟಿದ್ದು ಯಾವುದು 1950 ಜನವರಿ 26. ಅಲ್ಲಿ ತನಕ ನಾವೇನು ಮಾಡಬೇಕು, ನಮ್ಗೇನು ಗೊತ್ತದ ಇದ್ರ ಟೋಟಲ್ ಆಡ್ ಡೇಸ್ 1950 ಜಾನ್ 26 ಇದ್ರ ಆಡ್ ಡೇಸ್ ತಗೋಬೇಕು. ಆಡ್ ಡೇಸ್ ತಗೋಬೇಕಂದ್ರೆ 1949 ಫುಲ್ ಇಯರ್ ಅದ ಪ್ಲಸ್ ಜಾನ್ 26 ಮೇಲೆ ಆಡ್ ಡೇಸ್ ತಗೋಬೇಕು. 1946 ಆಡ್ ಡೇಸ್ ತಗೋಬೇಕಂದ್ರೆ ನಾವು ಏನು ಮಾಡ್ಬೇಕಿಲ್ಲಿ, ನಮಗೆ ಗೊತ್ತದ 100ಗೆ ಆಡ್ ಡೇಸ್ ಎಷ್ಟು ಬರ್ತದ, 5 ಬರ್ತದ. 200ಗೆ ಎಷ್ಟು ಬರ್ತದ, 3 ಬರ್ತದ. 300ಗೆ 1 ಬರ್ತದ. 400ಗೆ 0 ಬರ್ತದ. 1600ಗೆ 0 ಬರ್ತದ. 2000ಗೆ 0 ಬರ್ತದೆ. 1600 ಪ್ಲಸ್ ಮತ್ತೆಷ್ಟು 300 ಕೊಡ್ಸೋಣ, ಅದಕ್ಕೆ ಎಷ್ಟಾಯಿತು 1900 ಆಯಿತು. ಮತ್ತೆಷ್ಟು ಬೇಕು ನಮಗೆ, 1949 ಕೇಳಾರ, 49 ಬರ್ಕೊಳ್ಳೋಣ. ಇದರಲ್ಲಿ ನೋಡ್ರಿ ಆಡ್ ಡೇಸ್ ಆಫ್ 1600 ಎಷ್ಟದ, 0 ಅದ. 300 ಇಯರ್ಸ್ ಎಷ್ಟದ, 1 ಅದ. 49 ಏನು ಮಾಡ್ಬೇಕಂದ್ರೆ ನಾವು ಇದ್ರದ್ದು ಲೀಪ್ ಇಯರ್ಸ್ ಎಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು. ಲೀಪ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಡಿವೈಡ್ ಬೈ 4 ಮಾಡಬೇಕು. 4 1 4, 0 ಬಂತು. 4 2 8, 1 ಬಂತು. ರಿಮೈಂಡರ್ ನಮಗೆ ನೆಸೆಸರಿ ಇಲ್ಲ. 12 ವರ್ಷಗಳು ಏನದಾವಲ್ಲ ಲೀಪ್ ಇಯರ್ ಅದಾವ 49ರಲ್ಲಿ. ಅದಕ್ಕೆ ನಾವು ಮಾಡಬೇಕು, 49ರಲ್ಲಿ 12ನ್ನ ತೆಗೆದ್ರೆ ಏನಾಗ್ತದೆ, ಇದು ಲೀಪ್ ಇಯರ್ಸ್ ಆಯಿತು. ಇನ್ನೈತು 7 ಆಯಿತು, 37 ನಾರ್ಮಲ್ ಇಯರ್ಸ್ ಆಯಿತು. ಕರೆಕ್ಟ್. 49ರಲ್ಲಿ 12 ನಮ್ಗೆ ಏನು ಸಿಕ್ತು, ಲೀಪ್ ಇಯರ್ ಸಿಕ್ತು. 39 ನಾರ್ಮಲ್ ಇಯರ್ ಸಿಕ್ತು. ಇಕ್ವೇಶನ್ ಏನದ, ಲೀಪ್ ಇಯರ್ಸ್ ಇಂಟು 2 ಪ್ಲಸ್ ನಾರ್ಮಲ್ ಇಯರ್ಸ್ ಇಂಟು 1 ಇಷ್ಟು ಮಾಡಿದ್ರೆ ಆಯ್ತು. 0 ಪ್ಲಸ್ 1, 12 24 ಪ್ಲಸ್ 12 24 ಪ್ಲಸ್ 37 1 ಬರ್ತದೆ. ಇದು 1 ಪ್ಲಸ್ 11 61 ಆಯಿತು. 62 ಆಯಿತು. ಈ 62ನ್ನ ಡಿವೈಡ್ ಬೈ 7 ಮಾಡೋದು. ಎಷ್ಟು ಬಂತಿದು, 62ನ್ನು ಡಿವೈಡ್ ಮಾಡಿದ್ರೆ ಏನಾಗ್ತದೆ, 8ರಿಂದ ಡಿವೈಡ್ ಮಾಡೋದು. 8ಲೆ 56, 56 4 6 ಉಳಿತು. ರಿಮೈಂಡರ್ ಎಷ್ಟು ಉಳಿತು, ಇಲ್ಲಿ 6 ಉಳಿತು. ಈ 6ನ್ನ ಇಟ್ಕೋಬೇಕು. ಹಂಗೆ ಇನ್ನು ಜನವರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಇಲ್ಲಿ 6ನ ಬರೀರಿ. ಜನವರಿ 26 ಕ್ಯಾಲ್ಕುಲೇಟ್ ಮಾಡಬೇಕು. ಜನವರಿ 26 ಕೇಳಾರ. ಸೊ ಡೈರೆಕ್ಟ್ಲಿ ನೀವು ಜನವರಿ 26 ಬರೋ ನಡೀತದೆ. ಇಲ್ಲಿ ನಮಗೇನು ಇಕ್ವೇಶನ್ 1949 ಪ್ಲಸ್ ಜಾನ್ 26 ಆಡ್ ಡೇಸ್ ಬೇಕಾಗ. 49 ಇಂದ ಆಡ್ ಡೇಸ್ ಎಷ್ಟು ಬಂತು, 6 ಬಂತು. ಜನವರಿ 26 ಇದ್ದು 26 ಹಂಗೆ ಬರ್ಕೊಳ್ಳೋಣ. 6 ಪ್ಲಸ್ 26 ಆಯಿತು. ಅಂದರೆ ಎಷ್ಟು ಹೋಯಿತು, 32 ಆಯ್ತು. ಇದು ಯಾಕೆ 4 6 32 ಆಯಿತು. 32ನ್ನು ನಾವು ಡಿವೈಡ್ ಬೈ 7 ಮಾಡೋದು. 7 3 21, 7 4 28. 28 ಅಂದರೆ 28 ಆಯ್ತು. 28 ಅಂದರೆ ಎಷ್ಟು ಉಳಿತು, 4 ಉಳಿತು. ನಿಮಗೆ ರಿಮೈಂಡರ್ 4 ಉಳಿತು. ಈ ರಿಮೈಂಡರ್ ದಿಸ್ ಈಸ್ ವೆರಿ ಯೂಸ್ಫುಲ್. ಈ ರಿಮೈಂಡರ್ 4ರಿಂದ ನಾವು ನೋಡ್ಕೋಬೇಕು. 0 ಬಂದರೆ ಸೋಮವಾರ, 0 ಬಂದರೆ ರವಿವಾರ. 0 ಬಂದರೆ ಗೊತ್ತದ ನಿಮಗೆ ರವಿವಾರ. 1 ಇತ್ತಂದರೆ ಸೋಮವಾರ. 2 ಇತ್ತಂದರೆ ಮಂಗಳವಾರ. 3 ಇದ್ದರೆ ಬುಧವಾರ. 4 ಇದ್ದರೆ ಗುರುವಾರ. 5 ಇದ್ದರೆ ಶುಕ್ರ. 6 ಇದ್ದರೆ ಶನಿವಾರ. 7 ಇದ್ದರೆ ರವಿವಾರ. ಅದೇ 7 ಬಂದು 3 4 5 ಓಕೆ, ಕರೆಕ್ಟ್. ಈಗ ಕರೆಕ್ಟ್ ಅದ. ರಿಮೈಂಡರ್ 7 ಅಂತೂ ಬರೋದಿಲ್ಲ, ಯಾಕಂದ್ರೆ 7ರಿಂದ ಡಿವೈಡ್ ಮಾಡ್ತಿರ್ತೀವಿ ನಾವು. 7 ರಿಮೈಂಡರ್ ಬರೋದಿಲ್ಲ. 4 ಅದ. 4 ಅಂದರೆ ಗುರುವಾರ ಬಂತು. 4 ಅಂದರೆ ಗುರುವಾರ ಬಂತು. ಚೆಕ್ ಮಾಡಿ ನೀವು. 1950 ಜನವರಿ 26, 1950 ಕ್ಯಾಲೆಂಡರ್ ಇಲ್ಲದ. ಜನವರಿ ಕ್ಯಾಲೆಂಡರ್ ಇದು 26 ಯಾವಾಗ ಬಂದದ, ಗುರುವಾರ ಬಂದದ. ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಸಿಯಾಗಿ ನೀವು ಯಾವುದೇ ಒಂದು ಡೇಟ್ ಇದ್ದ ಕ್ಯಾಲ್ಕುಲೇಟ್ ಮಾಡಬಹುದು, ಯಾವುದು ವಾರ ಅಂತ ಹೇಳಿ. ಓಕೆ, ಅದೇ ರೀತಿ ಇನ್ನೊಂದು ಅದ, ಕ್ಯಾನ್ ಸಾಲ್ವ್ ದಿಸ್. 2028 ಫೆಬ್ರವರಿ 14 ಯಾವ ವಾರ ಆಗಿರ್ತದೆ. 2028 ಫೆಬ್ 14 ಅಂತ ಕೇಳಿದಾರ. 2027 ತನಕ ಒಂದು ಇಯರ್ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ನಾವು ಏನು ಮಾಡೋದು, ಜನವರಿ ಫೆಬ್ರವರಿ 14 ತನಕ ಕ್ಯಾಲ್ಕುಲೇಟ್ ಮಾಡ್ಕೋದು. 2027 ಹೆಂಗೆ ಮಾಡ್ತೀರಿ,
2000 ಇಯರ್ ಪ್ಲಸ್ ನಮಗೆ ಇಲ್ಲಿ 100 ಇಲ್ಲ, ಡೈರೆಕ್ಟ್ಲಿ ನಾವು 27 ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ 2000 ಎಷ್ಟು ಬರ್ತದೆ, 0 ಬರ್ತದೆ. 27 ನೀವು ಹೆಂಗೆ ಮಾಡ್ತೀರಿ, 27 ವರ್ಷದ ಲೀಪ್ ಇಯರ್ ಮತ್ತು ನಾರ್ಮಲ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. 27ದ ಲೀಪ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 4ರಿಂದ ಡಿವೈಡ್ ಮಾಡ್ಕೋಬೇಕು. 4 6 24 ಆಯಿತು. 24 ಆಯ್ತು, 3 ಬಂತು. ಇದು ನಮಗೆ ನೆಸಸರಿ ಇಲ್ಲ. 6 ಏನದಲ್ಲ, ಇದು ದಿಸ್ ಈಸ್ ಲೀಪ್ ಇಯರ್. ಸೊ ಟೋಟಲ್ 27ರಲ್ಲಿ 6 ವರ್ಷ ಲೀಪ್ ಇಯರ್ ಆದರೆ ನಾರ್ಮಲ್ ವರ್ಷ ಎಷ್ಟಾಗ್ತದೆ, 21 ನಾರ್ಮಲ್ ಇಯರ್ಸ್ ಆಯಿತು. ಸೊ ನಮ್ಮ ಇಕ್ವೇಶನ್ ಏನದ, ಇದೇನು 2010 0 ಬಂತು. ಆಡ್ ಡೇಸ್ ಲೀಪ್ ಇಯರ್ಸ್ ಎಷ್ಟು, 6 ಇಂಟು 2 ಪ್ಲಸ್ ನಾರ್ಮಲ್ ಇಯರ್ಸ್ ಇಂಟು 1. ಸೊ ಏನಾಯ್ತು ಇಲ್ಲಿ 6 12 ಪ್ಲಸ್ 21 ಎಷ್ಟಾಯಿತು, 33 ಆಯಿತು. ಈ 33ಗೆ ಏನು ಮಾಡ್ಬೇಕು ನಾವು, ಡಿವೈಡ್ ಬೈ 7 ಮಾಡಬೇಕು. 4 28 ಆಯಿತು. ಕರೆಕ್ಟ್, 7 4 28 ಆಯಿತು. 28 ಆದರೆ ಎಷ್ಟು ಉಳಿತು, 5 ಆಡ್ ಡೇ ಬಂತು. 5 ಅಂದರೆ ರಿಮೈಂಡರ್ 6 ಬಂತು. ಇದು ಎತ್ತರದ ರಿಮೈಂಡರ್, ಈ 2027 ರಿಮೈಂಡರ್. ಇನ್ನು ಫೆಬ್ರವರಿ 14 ರಿಮೈಂಡರ್ ತಗೋಬೇಕು ನಾವು. ಜನವರಿಯಲ್ಲಿ ಎಷ್ಟು ದಿನ ಇರ್ತಾವೆ, 31 ದಿನಗಳು ಇರ್ತಾವೆ. ಆಡ್ ಡೇಸ್ ಎಷ್ಟದ, 3 ಅದಾವ. ಫೆಬ್ರವರಿಯಲ್ಲಿ 14 ಅದ. ಆಡ್ ಡೇಸ್ ಎಷ್ಟು ಬಂತು, 0 ಬಂತು. ಯಾಕಂದ್ರೆ ಡಿವೈಡ್ ಬೈ 7 ಮಾಡಿದ್ರೆ ಇಲ್ಲೇ ಬಂದ್ಬಿಡ್ತದೆ ನಿಮಗೆ. ಅಥವಾ ನೀವು ಇದನ್ನು 2 ಕೂಡಿಸಿದ್ರು ಡಿವೈಡ್ ಬೈ 7 ಮಾಡಿದ್ರು ಸೇಮ್ ಬರ್ತದೆ. ಇಲ್ಲೇ ನೀವು ಆಡ್ ಡೇ ತಗೊಂಡು ಡಿವೈಡ್ ಬೈ 7 ಮಾಡಿದ್ರು ಸೇಮ್. ಇಲ್ಲಿ 7ಕ್ಕಿಂತ ಹೆಚ್ಚಿದ್ರೆ ಡಿವೈಡ್ ಬೈ 7 ಮಾಡೋದು. ಇಲ್ಲೇನು 7ಕ್ಕಿಂತ ಹೆಚ್ಚಿಲ್ಲ. ಸೊ ಆಡ್ ಡೇಸ್ ಎಷ್ಟು ಬಂತು ನಿಮಗೆ, 3 ಬಂತು. ಸೊ R = 3 ಆಯ್ತು ಇಲ್ಲಿ. ಸೊ ನಮಗೇನದ ಕ್ವಶನ್ 2027 ಪ್ಲಸ್ ಫೆಬ್ 14 ಏನದಲ್ಲ, ಎರಡು ಥರದ್ದು ನಾವು ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದು. ಆಡ್ ಡೇಸ್ ಕೂಡಿಸ್ಬೇಕು. ಈಗ R = 5 ಅದ ಇಲ್ಲಿ. ಇಲ್ಲಿ ಎಷ್ಟು ಬಂತು, 3 ಬಂತು. ಟೋಟಲ್ ಎಷ್ಟು ಬಂತು, 8 ಆಯಿತು. 8 ಆಯಿತು ಟೋಟಲ್. ಸೊ 8 ಆಯಿತು. ಅಗೇನ್ ಡಿವೈಡೆಡ್ ಬೈ 7 ಮಾಡೋದು. 7 1 ಎಷ್ಟು ಉಳಿತು, ರಿಮೈಂಡರ್ ನಮಗೆ 1 ಉಳಿತು. ಈ ರಿಮೈಂಡರ್ ಏನು ಹೇಳ್ತದೆ ಅಂದ್ರೆ ನಮಗೆ ಯಾವ ದಿನ ಅಂತ ಹೇಳ್ತದೆ, ಯಾವ ವಾರ ಅಂತ ಹೇಳ್ತದೆ. ಏನದ ಗೊತ್ತ ನಮಗೆ, 0 ಅಂದರೆ ಸಂಡೇ, 1 ಅಂದರೆ ಮಂಡೇ. ಚೆಕ್ ಮಾಡಿರಿ ಕ್ಯಾಲೆಂಡ್ರಲ್ಲಿ. 1 ಮಂಡೇ ಅಂದರೆ ಸೋಮವಾರ ಇಸ್ ದ ಆನ್ಸರ್. 28 ಫೆಬ್ರವರಿ 14 ಮಂಡೇ ಇಸ್ ದ ಆನ್ಸರ್. ಓಕೆ, ಹಿಂಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ ದಿ ಆನ್ಸರ್. ಓಕೆ ಓಕೆ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ನೋಡೋಣ. ಇದು ಕೆಸೆಟ್ ಕ್ವಶನ್ ಅದ 2013 ಇದು ಸ್ವಲ್ಪ ಈಸಿ ಅದ. ಅದಕ್ಕಿಂತನೂ ಇಲ್ಲಿ ಏನು ಕೊಟ್ಟಾರು, ಜನವರಿ 12, 1990 ಭಾನುವಾರ. ನಾವು ಇಂಗ್ಲೀಷಲ್ಲಿ ನೋಡೋಣ, ಯಾಕಂದ್ರೆ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಅದ. ನೋಡೋಣ, ಜನವರಿ 12, 1990 ಸ್ಯಾಟರ್ಡೇ ಅದ. ಯಾಕೆ ಆ್ಯಕ್ಚುಲಿ ಕ್ಯಾಲೆಂಡರ್ ನೋಡಿದರೆ ಇದು ಸ್ಯಾಟರ್ಡೇನೇ ಅದ, ಅದಕ್ಕೆ ಇದು ಮಿಸ್ಟೇಕ್ ಆಗಿದೆ ಇದು. ಓಕೆ, ಏನು ಕೊಟ್ಟಾರು, 1980 ಜನವರಿ 12 ಯಾವ ವಾರ ಕೊಟ್ಟಾರ, ಸ್ಯಾಟರ್ಡೇ. The day of the week on January 14, 1991. So 1981 ಜಾನ್ 14 ಯಾವ ವಾರ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತೇನೆ, ಜನವರಿಯಿಂದ 1ರಿಂದ ನೆಕ್ಸ್ಟ್ ಜನವರಿ ಇಯರ್ ಆ್ಯಡ್ ಮಾಡಬೇಕಾದ್ರೆ ಲೀಪ್ ಇಯರ್ ಇಲ್ಲ ಅಂದರೆ +1 ಮಾಡಬೇಕು, ಲೀಪ್ ಇಯರ್ ಇದ್ದರೆ +2 ಮಾಡಬೇಕು. 1980 ಲೀಪ್ ಇಯರ್ದನ್ನು ನೋಡಿರಿ ಹೆಂಗೆ ಚೆಕ್ ಮಾಡ್ತೀರಿ. 1980 ಡಿವೈಡೆಡ್ ಬೈ 4 ಮಾಡಿರಿ. ರಿಮೈಂಡರ್ = 0 ಬಂತಿಲ್ಲ. ರಿಮೈಂಡರ್ 0 ಇತ್ತಂದ್ರೆ ಏನು, ಇದು ಲೀಪ್ ಇಯರ್ ಆಯ್ತು. ಲೀಪ್ ಇಯರ್ ಇರ್ತದೆ. ಲೀಪ್ ಇಯರ್ ಇದ್ರೆ ಏನು ಮಾಡ್ಬೇಕು ನಾವು, ಇಲ್ಲಿ +2 ಮಾಡಬೇಕು. ಯಾವಾಗ ಅಂದರೆ ನೋಡ್ರಿ, ಇಲ್ಲಿ ಸಾಲ್ವ್ ಮಾಡ್ತೀನಿ ನಾನು. 1980 ಜಾನ್ 12 ಸ್ಯಾಟರ್ಡೇ ಅದ, ಸ್ಯಾಟರ್ಡೇ. ಓಕೆ, ಇಲ್ಲಿ +2 ಮಾಡಿದ್ರೆ ಏನಾಗ್ತದೆ ನಿಮಗೆ, 1981 ಜಾನ್ 12 ಬರ್ತದೆ. +2 ಅಂದರೆ ಸ್ಯಾಟರ್ಡೇ ಆಯಿತು, ಸಂಡೇ ಆಯಿತು, ಮಂಡೇ. ಇಲ್ಲಿ ಏನು ಬರ್ತದೆ, ಮಂಡೇ ಬರ್ತದೆ. ಮಂಡೇ ಯಾವುದು, 1981 ಜಾನ್ 12 ಬಂತು. ಬಟ್ ಅವ್ರೇನು ಕೇಳ್ಯಾರ, ಜಾನ್ 14 ಕೇಳ್ಯಾರ. ಜಾನ್ 14 ಅಂದರೆ ಪ್ಲಸ್ ಮತ್ತು ಪ್ಲಸ್ ಮಾಡಿರಲಿ. ಜಾನ್ 13 ಏನು ಬರ್ತದೆ ನಿಮಗೆ, ಜಾನ್ 13 ಟ್ಯೂಸ್ಡೇ ಬರ್ತದೆ. ಟ್ಯೂಸ್ಡೇ. ಜಾನ್ 14 ವೆಡ್ನೆಸ್ಡೇ ಬರ್ತದೆ. ಮೀನ್ಸ್ ಬುಧವಾರ ಬರ್ತದೆ. ಯಾವುದು, ಜನವರಿ 14 ಬುಧವಾರ ಬರ್ತದೆ. ಬುಧವಾರ ಆನ್ಸರಲ್ಲಿ ಇಲ್ಲ, ಇದು ಮಿಸ್ಟೇಕ್ ಆಗಿದೆ. ಇದು ವೆಡ್ನೆಸ್ಡೇ ಇಸ್ ದ ಆನ್ಸರ್. ಬುಧವಾರ ಆನ್ಸರ್ ಬರ್ತದೆ. ಓಕೆ, ಅಂದರೆ ಯಾವ್ದು ಲೀಪ್ ಇಯರ್ ಪ್ಲಸ್ ಆ್ಯಡ್ ಮಾಡೋದು. ಇದು ನಾವು ಸಾಲ್ವ್ ಮಾಡೇವಿ, ಪ್ಲಸ್ ಆ್ಯಡ್ ಮಾಡಿ ನೋಡ್ರಿ. ಜನವರಿ 12 ಸ್ಯಾಟರ್ಡೇ
ಪ್ಲಸ್ ಆ್ಯಡ್ ಮಾಡಿದ್ರೆ ಸಂಡೇ ಮಂಡೇ ಬಂತಿದ್ದಿ. ಆ ಮಂಡೇ ಜನವರಿ 12 ಅದ. ನಮ್ಗೇನು ಕೇಳ್ಯಾರ 14 ಕೇಳ್ಯಾರ. ಟ್ಯೂಸ್ಡೇ ವೆನ್ಸ್ಡೇ ಮತ್ತು ಬುಧವಾರ. ಈ ಟೈಪ್ ಕ್ವಶನ್ಸ್ನ ಸಾಲ್ವ್ ಮಾಡೋದು. ನೆಕ್ಸ್ಟ್ ಕ್ವಶನ್. ಜನವರಿ 1 2006 ಭಾನುವಾರವಾಗಿದ್ದರೆ ಜನವರಿ 1 2010 ವಾರದ ಯಾವ ದಿನವಾಗಿತ್ತು ಅಂತ. ಇದು ಸೇಮ್ ಕ್ವಶನ್ ಅದ. 2006 ಜನವರಿ 1 ಯಾವ ವಾರ ಅದ? ರವಿವಾರ ಅದಂತ. ಭಾನುವಾರ ಅಂದರೆ ರವಿವಾರ ಅದ. ಏನು ಕೇಳ್ಯಾರ 2007 ಜನವರಿ ಎಂದಾಗಿರ್ತದ ನಿಮ್ಗೆ ಗೊತ್ತಾಗಿರ್ಬೇಕು. 2008 ಜನವರಿ ಎಷ್ಟಾಗಿರ್ತದೆ? 2009 ಜನವರಿ 1, 2010 ಜನವರಿ 1 ಕೇಳ್ಯಾರ ಅವರು. ಹೌದಾ? ಇಲ್ಲಿ ನೋಡಿ 2006 ಜನವರಿ ಅಂದರೆ ಲೀಪ್ ಇಯರ್ ಯಾವ್ದು ನೋಡ್ಬೋದು. ಡಿವೈಡ್ ಬೈ 4 ಆಗ್ತದ ನೋಡೋದು. 4 ಆಗೋದಿಲ್ಲ ಇದು. ಅದಕ್ಕೆ ಏನದ ಇಲ್ಲಿ +1 ಆ್ಯಡ್ ಮಾಡೋದು. +1 ಆ್ಯಡ್ ಮಾಡಿದ್ರೆ ರವಿವಾರದ ನೆಕ್ಸ್ಟ್ ವಾರದ ಯಾವ್ದು ಬರ್ತದೆ? ಸೋಮವಾರ ಬರ್ತದೆ. ಸೋಮವಾರ ಬರ್ತದೆ. ಇದು ಲೀಪ್ ಇಯರ್ ಅಲ್ಲ. ಲೀಪ್ ಇಯರ್ ಅಲ್ದಿದ್ರೆ +1 ಆ್ಯಡ್ ಮಾಡೋದು. ಮಂಗಳವಾರ ಬರ್ತದೆ. ಬಟ್ 2008 ಡಿವೈಡ್ ಬೈ 4 ಮಾಡ್ರಿ 0 ಬರ್ತದೆ. ರಿಮೈಂಡರ್ 0 ಬರ್ತದೆ. ಸೊ ಇಟ್ ಈಸ್ ಲೀಪ್ ಇಯರ್. ಇದು ಲೀಪ್ ಇಯರ್ ಬಂತು. ಲೀಪ್ ಇಯರ್ ಬಂದ್ರೆ ಏನು ಮಾಡೋದು? 1 ಎಕ್ಸ್ಟ್ರಾ ಆ್ಯಡ್ ಮಾಡೋದು. ಜನವರಿ ಆದ ಬರ್ತದೆ ಪ್ಲಸ್ ಮಂಗಳವಾರ ಇದು, ಬುಧವಾರ, ಗುರುವಾರ. ಯಾವುದು 2009 ಜನವರಿ ಗುರುವಾರ ಆಯಿತು. ಮತ್ತು 2009 ಏನದಲ್ಲ ಇದು ಲೀಪ್ ಇಯರ್ ಅಲ್ಲ, ನಾರ್ಮಲ್ ಇಯರ್ ಅದ. ಅದಕ್ಕೆ +1 ಆ್ಯಡ್ ಮಾಡೋದು. ಶುಕ್ರವಾರ ಬರ್ತದೆ. ಶುಕ್ರವಾರ ಯಾವುದು? 2010 ಜನವರಿ 1 ಯಾವುದು? ಶುಕ್ರವಾರ. ಆನ್ಸರ್ ಎ ಶುಕ್ರವಾರ. ಓಕೆ. ಯಾಕೆ ಒಂದು ಆ್ಯಡ್ ಮಾಡೋದು, ಯಾಕೆ ಆ್ಯಡ್ ಮಾಡೋದು ಅಂತ ನಾವು ಪ್ರಿವಿಯಸ್ಲಿ ಡಿಸ್ಕಸ್ ಮಾಡೇವಿ. ಯಾಕಂದರೆ ನಾರ್ಮಲ್ ಇಯರಲ್ಲಿ 265 ಡೇಸ್ ಇರ್ತದೆ. ಇದನ್ನು 7 ಡಿವೈಡ್ ಮಾಡಿದರೆ ನಿಮ್ಮದು 52 ಕಂಪ್ಲೀಟ್ ವೀಕ್ಸ್ ಆಗ್ತದೆ. ಒಂದು ಆಡ್ ಡೇ ಇರ್ತದೆ. ಹೌದಾ? ಅದೇ ನಾವು ಲೀಪ್ ಇಯರ್ ಇದ್ದಾಗ 366 ಡೇಸ್ ಇರ್ತದೆ. 7 ಡಿವೈಡ್ ಮಾಡಿದರೆ ಏನಿರ್ತದೆ? 52 + 2 ಆಡ್ ಡೇ ಬರ್ತಾವೆ. ಅಂದರೆ ಇಲ್ಲಿ ಒಂದು ಯಾವಾಗೂ ಕಂಪ್ಲೀಟ್ ವೀಕ್ಸ್ ಮುಗಿದ ಮೇಲೆ ಏನು ನೆಕ್ಸ್ಟ್ ಇಯರಲ್ಲಿ ಹೊಸದು ಇರ್ತದಲ್ಲ ಅದು ಒಂದು ಡೇ ಮುಂದಿರ್ತದೆ. ಇಲ್ಲಿ ಲೀಪ್ ಇಯರ್ ಬಂದ ಮೇಲೆ 2 ದಿನ ಮುಂದಿರ್ತದೆ. ಇಲ್ಲಿ ಸೋಮವಾರ, ಇಲ್ಲಿ ನೋಡಿ ಜನವರಿ 1 ರವಿವಾರ ಇತ್ತು. ಇಲ್ಲಿ ರವಿವಾರ ಇರೋದಿಲ್ಲ. ಜನವರಿ 1 2007 ರವಿವಾರ ಇರೋದಿಲ್ಲ. ಒಂದು ಆ್ಯಡ್ ಆಗಿ ನೆಕ್ಸ್ಟ್ ಡೇ ಇರ್ತದೆ, ಸೋಮವಾರ ಇರ್ತದೆ. ಇದು ಏನಿರ್ತದೆ? ಸೋಮವಾರ ನೆಕ್ಸ್ಟ್ ಇಯರ್ದು 1ನೇ ದಿನ ಏನಿರ್ತದೆ? ಮಂಗಳವಾರ ಇರ್ತದೆ. ಬಟ್ ಮಂಗಳವಾರ ಯಾವುದು? 2008 ಲೀಪ್ ಇಯರ್ ಬಂದ ಮೇಲೆ 2 ದಿನ, 1 ದಿನ ಹೆಚ್ಚು ಜಂಪ್ ಆಗ್ತದೆ. ಸೊ ಮಂಗಳವಾರ ಇತ್ತು, ಬುಧವಾರ ಆಗೋದಿಲ್ಲ, ಗುರುವಾರ ಆಗ್ತದೆ. ಮತ್ತು ಅಗೇನ್ ಇಲ್ಲಿ ಒಂದನೇ ನೆಕ್ಸ್ಟ್ ಇರ್ತದೆ, ಶುಕ್ರವಾರ ಆಗ್ತದೆ. ಇದು ಆನ್ಸರ್ ಈಸ್ ಫ್ರೈಡೆ, ಶುಕ್ರವಾರ. ಓಕೆ. ನೆಕ್ಸ್ಟ್ ಕ್ವಶನ್. ಇದು ಕೆಸೆಟ್ 2015 ಕ್ವಶನ್. ಇಲ್ಲಿ ಏನು ಕೇಳಾರ? ಉಲ್ಟಾ ಕೇಳಾರ. ಇಲ್ಲಿ 2008 ಫೆಬ್ರವರಿ 8 ಏನದ? ಮಂಗಳವಾರ ಅದ. ಅವ್ರಿಗೆ ಕೇಳಾರ 2004 ಕೇಳಾರ. ಹಿಂದೆ ಕೇಳಾರ 2004 ಫೆಬ್ರವರಿ 8 ಯಾವ ದಿನ ಬರ್ತದೆ ಅಂತ ಕೇಳಾರ. ಸೊ ನಾವು ಇಲ್ಲಿಂದ ಈ ಕಡೆ ಹೋಗ್ಬೇಕು. ಅಂದರೆ ಪ್ಲಸ್ ಅಲ್ಲ, ಮೈನಸ್ ಒಳಗೆ ಮಾಡಬೇಕು ನಾವು. ಮೈನಸ್ ಎಲ್ಲಿ ಮಾಡಿದ್ರು? ಮೈನಸ್ ಎಲ್ಲಿ ಮಾಡಬೇಕಾದ್ರೆ ಇಲ್ಲಿಂದ ಇದು ಫಸ್ಟ್ ಇರ್ತದೆ. ನಾನು ಇಲ್ಲಿ ಬರಿತೀನಿ 2005 ಫೆಬ್ 8. ಇಲ್ಲಿಂದ ಇಲ್ಲಿ ಆಗಬೇಕಾದ್ರೆ ಪ್ಲಸ್ ಆರ್ ಮೈನಸ್ +1 ಆಗಿರ್ಬೋದು, -1 ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ವೆದರ್ ದಿಸ್ ಈಸ್ ಲೀಪ್ ಇಯರ್ ಆರ್ ನಾಟ್. ಇದು ಲೀಪ್ ಇಯರ್ದಲ್ಲಿ ಚೆಕ್ ಮಾಡ್ರಿ. ಹೌದು, ಇದು ಲೀಪ್ ಇಯರ್ ಅದ. ಇದು ಲೀಪ್ ಇಯರ್ ಇದ್ರೆ ಪ್ಲಸ್ ಆ್ಯಡ್ ಆಗಿರ್ತದೆ ಇಲ್ಲಿ. ಹೌದಾ? +2 ಆಗಿರ್ತದೆ ಇಲ್ಲಿ. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿಂದ ಇದು ಮಂಗಳವಾರದ ಇಲ್ಲಿಂದ ವಾಪಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ -2 ಮಾಡಬೇಕು. ಮಂಗಳವಾರದ ಅದರ ಹಿಂದಿನ ದಿನ ಯಾವುದು? ಸೋಮವಾರ ಸಿಕ್ತು. ಅದರ ನೆಕ್ಸ್ಟ್ ಹಿಂದಿನ ದಿನ ಯಾವುದು? ರವಿವಾರ. ಸೊ ರವಿವಾರ ಆನ್ಸರ್ ಬಂತು. ಆನ್ಸರ್ ಏನು ಬಂತು? ರವಿವಾರ. ಕರೆಕ್ಟ್. ಆನ್ಸರ್ ಈಸ್ ಭಾನುವಾರ, ಸಂಡೇ. ಸೊ ಮುಂದೆ ಇತ್ತಂದ್ರೆ +2 ಮಾಡೋದು, ಅಂದರೆ ನೆಕ್ಸ್ಟ್ ಇಯರ್ ಇತ್ತ +2 ಮಾಡೋದು, ಹಿಂದಿಂದ ಕೊಟ್ಟಿದ್ರೆ -2 ಮಾಡೋದು. ಓಕೆ. ಒಂದು ಲೀಪ್ ಇಯರ್ ಇಲ್ಲ ಅಂದರೆ -1 ಮಾಡೋದು. ಇಲ್ಲಿ ಲೀಪ್ ಇಯರ್ ಅದ, ಅದಕ್ಕೆ ನಾವೇನು ಮಾಡೋದು? -2 ಮಾಡಿದ್ವಿ. ಮಂಗಳವಾರ ಕೊಟ್ಟಿದ್ರು, ಸೋಮವಾರ ಬಿಟ್ಟು ರವಿವಾರ ಸಿಕ್ಕಿತ್ತು ನಮಗೆ. ಓಕೆ. ಫಸ್ಟ್ ಡೇ ಆಫ್ ಸೆಪ್ಟೆಂಬರ್ 2003 ಇಸ್ ಸಂಡೇ. ದೆನ್ ವಾಟ್ ಡೇ ವಾಸ್ 15th August 2003? ಅಂದರೆ 1st ಸೆಪ್ಟೆಂಬರ್ 2003 ಏನದ ಅಂದರೆ ಮೊದಲಿದ್ರು ಸಂಡೇ ಅದ. 1st ಸೆಪ್ಟೆಂಬರ್ 2003 ಸಂಡೇ ಅದ. ಸೊ ಅವ್ರು ಹೆಂಗೆ ಕೇಳ್ಯಾರ? August 15 ಯಾವ ದಿನ ಆಗ್ತದೆ ಅಂತ ಕೇಳ್ಯಾರ.
1 ಸೆಪ್ಟೆಂಬರ್ 2 ತೊಗೊಂಡ್ರೆ ಸಂಡೇ ಅದ, ಅಂದರೆ 31 ಆಗಸ್ಟ್ 31st ಆಗಸ್ಟ್ ಯಾವಾಗದ? ಸ್ಯಾಟರ್ಡೆ ಅದ, ಸ್ಯಾಟರ್ಡೆ. ಓಕೆ, ಅಂದರೆ ಶನಿವಾರ ಅದ. ಆಗಸ್ಟ್ 15 ಕೇಳಿದಾರೆ ಅವರು. ಆಗಸ್ಟ್ 15 ಅಂದರೆ 16 ಡೇಸ್ ಉಳಿತು ಇಲ್ಲಿ. ಆಗಸ್ಟಲ್ಲಿ 16 ಡೇಸ್ ಉಳಿತು. 16 ಡಿವೈಡ್ ಬೈ 7 ಮಾಡೋದು. ಸೊ 14 ಆಯಿತು. 7 to the 14, 2 ರಿಮೈಂಡರ್ ಉಳಿತು. 6 2. ಈ ಸ್ಯಾಟರ್ಡೆ ಅದಲ್ಲ, ಸ್ಯಾಟರ್ಡೆಯಲ್ಲಿ -2 ಮಾಡಿಬಿಡೋದು. ಸ್ಯಾಟರ್ಡೆ ಬಿಫೋರ್ ಸ್ಯಾಟರ್ಡೆ ಏನು ಬರ್ತದೆ? ಫ್ರೈಡೇ ಬರ್ತದೆ. ಅದಕ್ಕಿಂತ ಬಿಫೋರ್ ಏನು ಬರ್ತದೆ? ಥರ್ಸ್ಡೇ ಬರ್ತದೆ. ಥರ್ಸ್ಡೇ. ಸೊ ಆನ್ಸರ್ ಈಸ್ ಡಿ, ಥರ್ಸ್ಡೇ. ನಾವು ಇದ್ರೊಂದು ಮಾಡೋದಿಲ್ಲ, ಯಾಕಂದ್ರೆ ನೋಡ್ರಿ, ಈಗ ಅವರು ಆಗಸ್ಟ್ 15 ಡೇ ಕೊಟ್ಟು, ಆಗಸ್ಟ್ 15 ಥರ್ಸ್ಡೇ ಕೊಟ್ಟು ಸೆಪ್ಟೆಂಬರ್ 1 ಕೇಳಿದರೆ ಏನು ಮಾಡ್ತಿದ್ವಿ ಅಂದರೆ, ನಾವು ಇಲ್ಲಿ ರಿಮೈನಿಂಗ್ ನೋಡ್ರಿ, ಆಗಸ್ಟ್ 15 ಥರ್ಸ್ಡೇ ಕೊಟ್ಟು ರಿಮೈನಿಂಗ್ ನಾವೇನು ಮಾಡ್ತೀವಿ? 16 ಡೇಸನ್ನು ಕೌಂಟ್ ಮಾಡ್ತಿದ್ವಿ, ಪ್ಲಸ್ ಸೆಪ್ಟೆಂಬರ್ 1 ಕೌಂಟ್ ಮಾಡ್ತಿದ್ವಿ. ಅಂದರೆ ಹಿಂಗೆ ಹೋಗಬೇಕಾದ್ರೆ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ, ಈ ಯಾವ್ದು ಕೇಳಿದಾರಲ್ಲ ಸೆಪ್ಟೆಂಬರ್ 1 ಕೇಳಿದ್ರೆ ಅಂತ ಹೇಳಿರಿ, ಇದನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆಗಸ್ಟ್ 15 ಡೇಟ್ ಕೊಟ್ಟಿರ್ತಿದ್ರು ಅವರು, ಥರ್ಸ್ಡೇ ಕೊಟ್ಟು ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಇದನ್ನು ಬಿಟ್ಟು ಇದನ್ನು ಕೌಂಟ್ ಮಾಡ್ತಿದ್ವಿ ನಾವು. ಕರೆಕ್ಟ್. ಇವಾಗ ಏನು ಮಾಡೋದು ಅಂದರೆ, ಇಲ್ಲಿ ಏನದಲ್ಲ ಇದನ್ನು ಬಿಟ್ಟು ಇದನ್ನು ಕೌಂಟ್ ಮಾಡೋದು ಅಂತ. ಓಕೆ, ಅಂದರೆ ಇಲ್ಲಿ ಇದನ್ನು ಬಿಡೋದು, ಇದನ್ನು ಬಿಟ್ಟು ಈ ಕಡೆ ಫುಲ್ 16 ಡೇಸ್ ಕೌಂಟ್ ಮಾಡಬೇಕು. ಅದಕ್ಕೆ ನಾವು ಇದನ್ನು ತೊಗೊಂಡಿದ್ದಂತೆ. ಓಕೆ, ಅವಾಗ ಏನಾಗ್ತದೆ? ಯು ಆರ್ ಗೋಯಿಂಗ್ ಟು ಗೆಟ್ ಥರ್ಸ್ಡೇ ದ ಆನ್ಸರ್. ಗುರುವಾರ ಕರೆಕ್ಟ್ ಆನ್ಸರ್ ಸಿಕ್ತು. ಯಾವಾಗೂ ಈಗ ಆಗಸ್ಟ್ 15 ಕೊಟ್ಟು, ಅದೇ ಮತ್ತೊಮ್ಮೆ ಹೇಳ್ತೀನಿ, ಆಗಸ್ಟ್ 15 ಕೊಟ್ಟು 1 ಸೆಪ್ಟೆಂಬರ್ ಕೇಳಿದರೆ ಇಲ್ಲಿ ರಿಮೈನಿಂಗ್ 16 ಡೇಸನ್ನು ಕೌಂಟ್ ಮಾಡಬೇಕು, ಪ್ಲಸ್ ಸೆಪ್ಟೆಂಬರ್ 1 ಕೌಂಟ್ ಮಾಡಬೇಕು. ಕರೆಕ್ಟ್. ಇದನ್ನು ಬಿಟ್ಟು ಬಿಡಬೇಕು. ಈ ದಿನ ಮುಗಿದು ಇಲ್ಲಿಂದ ಇದನ್ನು ಕೌಂಟ್ ಮಾಡಬೇಕಂತ. ಓಕೆ, ಮತ್ತೊಂದು ಕ್ವಶನ್, ಮಾರ್ಚ್ ತಿಂಗಳ 14ನೇ ತಾರೀಕು ಗುರುವಾರ ಆದರೆ ಅದೇ ತಿಂಗಳು ಎಷ್ಟು ಗುರುವಾರ ಬರುತ್ತದೆ? ಅಂದರೆ ಮಾರ್ಚ್ ತಿಂಗಳು ಗುರುವಾರ 14 ತಾರೀಕದಲ್ಲ, ಅದು ಗುರುವಾರ ಅದ ಅಂತ. ಅದು ಓಕೆ, ಗುರುವಾರ ಅದ. ಎಷ್ಟು ಗುರುವಾರ ಬರ್ತಾವ ಆ ತಿಂಗಳಲ್ಲಿ ಅಂತ ಕೇಳ್ತಾರೆ. ಈಸಿಲಿ ಕ್ಯಾಲೆಂಡರ್ ಹಾಕೊಂಡ್ರೆ ನಡೀತದೆ, ಇಲ್ಲಿ ಏನು ಪ್ರಾಬ್ಲಮ್. ಯಾವಾಗೂ ಒಂದು ವಾರಕ್ಕೆ ಏನಾಗ್ತದೆ ಅಂದರೆ +7 ಆಗ್ಬೇಕಷ್ಟೆ. +7 ಹಾಕೊಂತ ಹೋಗ್ಬೇಕು. ಇಲ್ಲಿ 14 + 7 ಆದರೆ ಎಷ್ಟಾಗ್ತದೆ? 21 ಆಗ್ತದೆ. 21 ಆಗ್ತದೆ. ಪ್ಲಸ್ 14 + 7 17, ಅಂದರೆ ನೆಕ್ಸ್ಟ್ ವಾರದ್ದು. ಅದಕ್ಕೆ +7 ಮಾಡಿದರೆ 28 ಆಯಿತು. +7 ಮಾಡಿದರೆ 15, 35 ಆಯಿತು. 31 ಕ್ಯಾಲೆಂಡ್ರಲ್ಲಿಲ್ಲ, ಇದು ಬಿಡ್ರಿ. ಇಲ್ಲಿ ಈಗ ಬಿಫೋರ್ ಬರ್ಬೇಕಾದ್ರೆ -7 ಮಾಡೋದು. -7 ಮಾಡಿದ್ರೆ 7 ಬಂತು. ಅಗೇನ್ -7 ಮಾಡಿದರೆ 0 ಬರ್ತದೆ, ಇದು ಇಲ್ಲ. ಸೊ ಟೋಟಲ್ ನಿಮ್ಗೆ ಎಷ್ಟು ಬರ್ತಾವೆ ಇಲ್ಲಿ? 1 2 3 4 4 ವಾರಗಳು ಬರ್ತವೆ. ಸರ್ ಏನು ಕರೆಕ್ಟ್ ಬರ್ತದೆ? 4 ಗುರುವಾರಗಳು ಬರುತ್ತವೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಜುಲೈ ತಿಂಗಳ 5ನೇ ತಾರೀಕು ರವಿವಾರ ಆದರೆ ಅದೇ ತಿಂಗಳು ಎಷ್ಟು ರವಿವಾರ ಬರುತ್ತವೆ ಅಂತ. ಅಂದರೆ ನೋಡ್ರಿ, 5ನೇ ತಾರೀಕು ರವಿವಾರ +7 ಮಾಡಿದರೆ ಬಂತು 12 ಬಂತು. ಓಕೆ, +7 ಮಾಡಿದರೆ ಎಷ್ಟು ಬರ್ತದೆ? 12 ಬಂತು. 12ಕ್ಕೆ +7 ಮಾಡಿದರೆ 19 ಬಂತು. 19ಕ್ಕೆ +7 ಮಾಡಿದರೆ 26 ಬಂತು. 26ಕ್ಕೆ +7 ಮಾಡಿದರೆ 13, 33 ಬಂತು. -7 ಮಾಡಿದರೆ ಇದು ಬರೋದಿಲ್ಲ, ಇದಕ್ಕಿಂತ ಮುಂಚೆ ವಾರ. ಸೊ 1 2 3 4 ಕರೆಕ್ಟ್, ಇದು ಬರೋದಿಲ್ಲ. ಸೊ ಇಲ್ಲೇನಾಯಿತು? ಎಷ್ಟು ರವಿವಾರ ಬರುತ್ತದೆ? 4 ರವಿವಾರ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಅನಿಲ್ನ ಸ್ನೇಹಿತ ಮೇ 15ನೇ ತಾರೀಕಿನಂದು ಜನಿಸಿದ್ದಾನೆ. ಮೇ 15 ತಾರೀಕು ಜನಿಸಿದ್ದಾನೆ. ಅನಿಲ್ನ ಅವನಿಗಿಂತ ಎಷ್ಟು 14 ವರ್ಷ ಚಿಕ್ಕವನಾಗಿದ್ದಾನೆ. ಹಾಗಾದರೆ ಅನಿಲ್ನ ಹುಟ್ಟಿದ ದಿನಾಂಕ ಯಾವುದು ಕೇಳ್ಯಾರ. ಸೊ ಚಿಕ್ಕವನು ಅಂದರೆ ಪ್ಲಸ್ ಮಾಡ್ಬೇಕು ನಾವು, ಅದಕ್ಕಿಂತ ಚಿಕ್ಕವನಾದ್ರೆ ಪ್ಲಸ್ ಮಾಡ್ಬೇಕಾ. ಸೊ 29 ಆಯಿತು. ಅನಿಲನ ಹುಟ್ಟಿದ ದಿನಾಂಕ ಮೇ 29 ಅಂತ. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದರೆ ಈಸಿಲಿ ಕ್ಯಾಲೆಂಡರ್ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.